ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಪೂರ್ವಜನ್ಮದ ಬಗ್ಗೆ ನಂಬಿಕೆ ಇದೆಯಾ? ಅದೆಲ್ಲ ಕಟ್ಟುಕಥೆ, ಅಂಥದ್ದೇನೂ ಇರಲ್ಲ ಅಂತೀರಾ. ಆದರೆ ಇಲ್ಲೊಂದು ಪ್ರಕರಣವನ್ನ ನಾವಿವತ್ತು ನಿಮಗೆ ವಿವರವಾಗಿ ಹೇಳ್ತೀವಿ. ಅದನ್ನು ಕೇಳಿದರೆ ಪುನರ್ಜನ್ಮದ ಬಗ್ಗೆ ಯಾವ ತೀರ್ಮಾನಕ್ಕೆ ಬರ್ತಿರೋ ಅದು ನಿಮಗೆ ಬಿಟ್ಟ ವಿಚಾರ. ಸರಿ, ಹಾಗಿದ್ರೆ ಆ ಕಥೆ ಏನು, ಅದು ನಡೆದದ್ದು ಎಲ್ಲಿ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಇಲ್ಲದೇ ಇದ್ರೆ ಮುಂದೆ ಹುಟ್ಟೋ ಜನರಿಗೆ ಜಾಗ ಬೇಕು ಅಲ್ವಾ? ಆದರೆ ಸಾವಿನ ನಂತರ ಏನಾಗುತ್ತೆ ಅನ್ನೋ ಪ್ರಶ್ನೆಗೆ ವಿವಿಧ ಧರ್ಮಗಳಲ್ಲಿ ವಿವಿಧ ರೀತಿಯಾದ ಉತ್ತರಗಳು ಸಿಗ್ತವೆ. ಸಾವಿನ ಬಳಿಕ ದೇಹದಿಂದ ಆತ್ಮ ಹೊರಹೋಗಿ ಬೇರೊಂದು ಶರೀರವನ್ನು ಪ್ರವೇಶಿಸುತ್ತೆ. ಆದ್ದರಿಂದ ದೇಹಕ್ಕೆ ಸಾವೇ ಹೊರತು ಆತ್ಮಕ್ಕೆ ಸಾವಿಲ್ಲ ಅಂತಾನೂ ಹೇಳ್ತಾರೆ. ಇನ್ನು ಅನೇಕರು ಪೂರ್ವ ಜನ್ಮದ ಬಗ್ಗೆಯೂ ಮಾತನಾಡ್ತಾರೆ. ತಮ್ಮ ಆತ್ಮೀಯತೆ ಮತ್ತು ಪ್ರೀತಿಯನ್ನ ತೋರ್ಪಡಿಸಲು ಮುಂದಿನ ಜನ್ಮದಲ್ಲೂ ಹುಟ್ಟಿ ಆ ಆಸೆಯನ್ನ ಈಡೇರಿಸಿಕೊಳ್ತಾರೆ ಅಂತಾನೂ ಹೇಳ್ತಾರೆ. ಇನ್ನು ಕೆಲವರು ಹಿಂದಿನ ಜನ್ಮದಲ್ಲಿ ತಮಗೆ ಯಾರಾದರೂ ಕೆಡುಕು ಮಾಡಿದರೆ ಮರುಜನ್ಮ ಎತ್ತಿ ಬಂದು ಅವರ ವಿರುದ್ಧ ಸೇಡು ತೀರಿಸಿಕೊಂಡಿರುವ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ನಾವಿವತ್ತು ಒಂದು ಮಮತೆಯ ಪೂರ್ವ ಜನ್ಮದ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದು ತಾಯಿಯೊಬ್ಬಳು ತನ್ನ 8 ಮಕ್ಕಳನ್ನ ಬಿಟ್ಟು ಅಕಾಲಿಕ ಮರಣಕ್ಕೀಡಾಗಿ ಮರುಜನ್ಮ ಪಡೆದು ಬಂದವಳ ಕಥೆ. ಜೆನ್ನಿ ಕಾಕೆಲ್ ಯುನೈಟೆಡ್ ಕಿಂಗ್ಡಮ್ನ ಮಹಿಳೆ. ಈಕೆಗೆ ಒಂದು ವಿಚಿತ್ರವಾದ ಕನಸು ಬೀಳ್ತಿತ್ತು. ತಾನು ಎಲ್ಲೋ ಒಂದು ಹಳ್ಳಿಯಲ್ಲಿ ಮಕ್ಕಳನ್ನ ಹಿಡಿದುಕೊಂಡು ನಡೆದು ಹೋಗ್ತಾ ಇದ್ದಂತೆ. ಅಷ್ಟೇ ಅಲ್ಲ, ಆ ಎಲ್ಲ ಮಕ್ಕಳ ಹೆಸರು ಈಕೆಗೆ ಗೊತ್ತಿತ್ತು. ಜೊತೆಗೆ ಅವು ತನ್ನದೇ ಮಕ್ಕಳು. ತನ್ನ ಹೆಸರು ಮೇರಿ ಸಟ್ಟಾನ್ ಅಂತ ಮನಸ್ಸು ಹೇಳ್ತಿತ್ತು. ಇದೆಲ್ಲ ತನ್ನೆಲ್ಲ ಪೂರ್ವ ಜನ್ಮದ ಕಥೆಗಳು ಅನಿಸತೊಡಗಿತ್ತು. ಈಕೆ ಅದನ್ನ ತನ್ನ ಮನೆಯಲ್ಲಿ ಹೇಳಿಕೊಂಡ್ಳು. ಆದರೆ ಅದನ್ನ ಯಾರೂ ನಂಬಲಿಲ್ಲ. ಬದಲಿಗೆ ಈಕೆಯನ್ನ ಅದರಿಂದ ಡೈವರ್ಟ್ ಮಾಡಲು ಮುಂದಾದರು. ಆದರೆ ಜೆನ್ನಿ ಕಾಕೆಲ್ಗೆ ಮಾತ್ರ ಈ ಕನಸುಗಳು ಬೀಳೋದು ಮಾತ್ರ ತಪ್ಪಲಿಲ್ಲ. ಅಷ್ಟಕ್ಕೂ ಇಂಥದ್ದೊಂದು ಕನಸು ಬೀಳೋಕೆ ಪ್ರಾರಂಭವಾಗಿದ್ದು ಈಕೆ 3 ವರ್ಷದ ಬಾಲಕಿಯಾಗಿದ್ದಾಗ. ಇನ್ನು ಈ ಕನಸು ಬಿದ್ದಾಗಲೆಲ್ಲ ಈಕೆ ಕಣ್ಣೀರಾಗಿ ಹೋಗ್ತಿದ್ಲು. ಇದು ಹೀಗೆ ಮುಂದುವರಿತು. ಬೆಳೆದು ದೊಡ್ಡವಳಾದಂತೆ ಈ ಸ್ವಪ್ನ ಬೀಳೋದು ಮತ್ತಷ್ಟು ಹೆಚ್ಚಾಯಿತು. ತನ್ನ ಮಕ್ಕಳನ್ನ ನಡು ನೀರಿನಲ್ಲಿ ಬಿಟ್ಟು ಸತ್ತು ಹೋದೇನಲ್ಲ ಅನಿಸ್ತಿತ್ತು. ಆದರೆ ಏನು ಮಾಡೋದು ಅನ್ನೋದೇ ಈಕೆಗೆ ತಿಳಿತಿರಲಿಲ್ಲ. ಈಕೆಯ ಹಿಂದಿನ ಹೆಸರು ಮೇರಿ ಸಟ್ಟಾಲ್. ಈಕೆ ಆಗ ಇದ್ದದ್ದು ಐರ್ಲ್ಯಾಂಡ್ನಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ. ಮನೆ ತುಂಬ ಮಕ್ಕಳು. 8 ಮಕ್ಕಳನ್ನ ಸಾಕೋದೇ ಒಂದು ಸವಾಲಾಗಿ ಹೋಗಿತ್ತು. ಜೊತೆಗೆ ಅನಾರೋಗ್ಯ ಕೂಡ ಈಕೆಯನ್ನ ಕಾಡ್ತಿತ್ತು. ಗಂಡ ಸೇನೆಯಲ್ಲಿದ್ದ. ಮೊದಲ ವಿಶ್ವ ಯುದ್ಧದಲ್ಲಿ ಭಾಗಿ ಕೂಡ ಆಗಿದ್ದ. ಆದರೆ ಈ ದೊಡ್ಡ ಸಂಸಾರವನ್ನ ಸಾಕುವಷ್ಟು ಆರ್ಥಿಕವಾಗಿ ಬಲಾಢ್ಯನಾಗಿರಲಿಲ್ಲ. ಹೀಗಿರುವಾಗಲೇ ಅದೊಂದು ದಿನ 8 ಮಕ್ಕಳನ್ನು ಬಿಟ್ಟು ಸಾವಿನ ಮನೆಯನ್ನ ಸೇರಿಕೊಂಡು ಬಿಟ್ಲು. ಈಗ ಅದೇ ಮಕ್ಕಳು, ಅದೇ ಸಾಯುವ ದೃಶ್ಯ ಈಕೆಯ ಕಣ್ಣಿನಲ್ಲಿ ಕಟ್ಟಿದಂತೆ ಕನಸು ಬೀಳ್ತಿತ್ತು. ಹೀಗೆ ಆವತ್ತು ಸತ್ತು ಹೋಗಿದ್ದ ಮೇರಿ ಸಟ್ಟಾಲ್ ಮರು ಜನ್ಮವನ್ನು ಪಡೆದು ಜೆನ್ನಿ ಕಾಕೆಲ್ ಆಗಿದ್ಲು. ಹೀಗೆ ಬೆಳೆದು ದೊಡ್ಡವಳಾದ್ಲು. ಅಪ್ಪ ಅಮ್ಮ ಈಕೆಗೆ ಮದುವೆಯನ್ನು ಮಾಡಿದ್ರು. ಒಂದು ಮಗು ಕೂಡ ಆಯಿತು. ಆದರೆ ಯಾವಾಗ ಮಗುವಾಯಿತೋ ತನ್ನ ಹಿಂದಿನ ಜನ್ಮದ ಮಕ್ಕಳ ನೆನಪು ಮತ್ತಷ್ಟು ಕಾಡುವುದಕ್ಕೆ ಶುರುವಾಯಿತು. ನೋಡೋಣ, ನನ್ನ ಮಕ್ಕಳು ಇರೋ ಜಾಗಕ್ಕೆ ಹೋಗೋಣ ಅನಿಸೋಕೆ ಕಾಡ್ತು. ಈ ಒಂದು ತೊಯ್ದಾಟದಲ್ಲಿ ಹಲವು ದಿನಗಳೇ ಕಳೆದು ಹೋಯಿತು. ಅದೊಂದು ದಿನ ಒಂದು ದೊಡ್ಡ ನಿರ್ಧಾರವನ್ನ ಮಾಡಿಯೇ ಬಿಟ್ಲು. ತನ್ನ ಹಿಂದಿನ ಜನ್ಮದ ಮಕ್ಕಳನ್ನ ಹುಡುಕೋಕೆ ಹೋಗೋದು. ಆದರೆ ಅದಕ್ಕೊಂದಷ್ಟು ಪೂರ್ವ ಸಿದ್ಧತೆ ಬೇಕಲ್ವಾ? ಇದಕ್ಕಾಗಿ ಸರ್ವ ತಯಾರಿಯನ್ನು ಮಾಡಿಕೊಂಡ್ಳು. ತನ್ನ ಹಿಂದಿನ ಜನ್ಮದ ಗಂಡನ ಹೆಸರು, ಮಕ್ಕಳ ಹೆಸರು, ಅಲ್ಲೇ ಇದ್ದ ಬಂಧುಗಳ ವಿಳಾಸ, ತಾನು ಅವರೊಂದಿಗೆ ಮಾತನಾಡಿದ್ದ ವಿಷಯ, ಹೀಗೆ ಎಲ್ಲವನ್ನು ಬರೆದುಕೊಂಡ್ಳು. ಅಲ್ಲದೆ ತನ್ನ ಮಕ್ಕಳನ್ನ ಹುಡುಕೋಕೆ ಹೊರಟೇ ಬಿಟ್ಲು. ಈಕೆ ಬಳಿ ಇದ್ದದ್ದು ಒಂದಷ್ಟು ಮಾಹಿತಿ ಅಷ್ಟೇ. ಆದರೆ ಮಕ್ಕಳನ್ನ ನೋಡೋ ಆಸೆ ಈಕೆಯನ್ನ ಬಹುವಾಗಿ ಕಾಡತೊಡಗಿತ್ತು. ಹೀಗೆ ಜೆನ್ನಿ ಕಾಕೆಲ್ ತನ್ನ ಮಕ್ಕಳನ್ನ ನೋಡಲು ಹೊರಟು ಬಿಟ್ಲು. ಹುಡುಕ್ತಾ ಡಬ್ಲಿನ್ ಉತ್ತರದ ಮಲಹೈಡ್ ಅನ್ನೋ ಪ್ರದೇಶಕ್ಕೆ ಬಂದ್ಲು. ಅಲ್ಲಿಗೆ ಬರ್ತಿದ್ದಂತೆ ಇದೇ ನಾನಿದ್ದ ಊರು ಅನಿಸತೊಡಗ್ತು. ತಾನು ಇಲ್ಲೆಲ್ಲ ಓಡಾಡಿದ್ದೆ ಅನಿಸತೊಡಗ್ತು. ಇಲ್ಲಿಗೆ ಬಂದ ಜೆನ್ನಿ ತನ್ನ ಮಕ್ಕಳ ಬಗ್ಗೆ ಹಲವರನ್ನ ಕೇಳ್ತಾರೆ. ಆದರೆ ಯಾರಿಂದಲೂ ಸರಿಯಾದ ಉತ್ತರ ಸಿಗೋದಿಲ್ಲ. ಬಳಿಕ ಈಕೆಗೆ ಚರ್ಚ್ ಒಂದು ಕಾಣಿಸುತ್ತೆ. ಇದನ್ನ ನೋಡಿದ್ದೆ ತಾನು ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡ್ತಿದ್ದೆ ಅನಿಸೋಕೆ ಶುರುವಾಗತ್ತೆ. ಸರಿ, ಹಾಗಿದ್ರೆ ಇಲ್ಲಿ ವಿಚಾರಿಸೋಣ ಅಂತ ಬರ್ತಾಳೆ.
ಇಲ್ಲಿ ತನ್ನ ಮಕ್ಕಳ ಬಗ್ಗೆ ಕೇಳಿದಾಗ ತಾನು ಪೂರ್ವಜನ್ಮ ಎತ್ತಿ ಬಂದಿರೋದು ಕನ್ಫರ್ಮ್ ಆಗತ್ತೆ. ಯಾಕಂದರೆ ಚರ್ಚ್ಗಳಲ್ಲಿ ಒಂದು ರಿಜಿಸ್ಟ್ರಾರ್ ಮೇಂಟೈನ್ ಮಾಡ್ತಾರೆ. ಅದರಲ್ಲಿ ಯಾವಾಗ ಸತ್ರು ಅನ್ನೋದರ ವಿವರ ಇರುತ್ತೆ. ಆ ಸತ್ತವರ ಪಟ್ಟಿಯಲ್ಲಿ ಮೇರಿ ಸಟ್ಟಾನ್ ಎಂಬಾಕೆ 1932ರಲ್ಲಿ ಸಾವನ್ನಪ್ಪಿರ್ತಾಳೆ ಅಂತ ವಿವರ ಸಿಗುತ್ತೆ. ಅಲ್ಲಿಗೆ ಈಕೆಗೆ ತನ್ನ ಹಿಂದಿನ ಜನ್ಮದ ಕಥೆ ನಿಜ ಅನಿಸತೊಡಗತ್ತೆ. ಇಲ್ಲಿಂದ ಈಕೆಗೆ ತನ್ನ ಮಕ್ಕಳನ್ನ ಕಾಣುವ ತವಕ ಮತ್ತಷ್ಟು ಹೆಚ್ಚಾಗತ್ತೆ. ಆ ಹಾದಿಯಲ್ಲೇ ಸಾಗ್ತಾಳೆ. ಜೆನ್ನಿಯೇನೋ ತನ್ನ ಮಕ್ಕಳನ್ನ ನೋಡೋಕೆ ಅಂತ ಈ ಊರಿಗೆ ಬಂದ್ಲು. ಆದರೆ ತಾನಿದ್ದ ಮನೆಯತ್ತ ಬಂದವಳಿಗೆ ಒಂದು ಶಾಕ್ ಆದಿತ್ತು. ಅದೇನೆಂದರೆ, ಮನೆ ಇದ್ದ ಜಾಗದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಎದ್ದಿದ್ವು. ಇದರಿಂದ ಜೆನ್ನಿಗೆ ನಿರಾಶೆಯಾಯಿತು. ಆದರೂ ಈ ತಾಯಿ ಹುಡುಕೋದನ್ನ ಮಾತ್ರ ಬಿಡೋದಿಲ್ಲ. ಹಲವು ಸರ್ಕಾರಿ ದಾಖಲೆಗಳನ್ನು ಹುಡುಕ್ತಾಳೆ. ಹಲವು ದಿನಗಳು ಕಳೆದ ಮೇಲೆ ಅದೊಂದು ದಿನ ಇಬ್ಬರು ಮಕ್ಕಳ ಬಗ್ಗೆ ವಿವರ ಗೊತ್ತಾಗತ್ತೆ. ಒಬ್ಬನ ಹೆಸರು ಫ್ರ್ಯಾಂಕ್, ಮತ್ತೊಬ್ಬನ ಹೆಸರು ಸನ್ನಿ. ಸರಿ, ಮಕ್ಕಳ ಮುಂದೆ ಹೋಗಿ ನಿಲ್ಲೋಣ ಅಂತ ಒಂದು ಮನಸ್ಸು ಹೇಳುತ್ತೆ. ಆದರೆ ಮತ್ತೊಂದು ಮನಸ್ಸು ಬೇಡ, ಅವರಲ್ಲಿ ಗೊಂದಲ ಸೃಷ್ಟಿಸೋದು ಬೇಡ ಅನಿಸತೊಡಗತ್ತೆ. ಕಡೆಗೊಂದು ಉಪಾಯ ಮಾಡ್ತಾಳೆ ಜೆನ್ನಿ. ಈ ಇಬ್ಬರು ಮಕ್ಕಳಿಗೂ ಪತ್ರ ಬರೆಯೋಕೆ ಶುರು ಮಾಡ್ತಾಳೆ. ತನಗೆ ನಿಮ್ಮ ತಾಯಿ ಮೇರಿ ಸಟ್ಟಾನ್ ಬಗ್ಗೆ ಗೊತ್ತು ಅಂತ ಹೇಳಿ ಲೆಟರ್ ಬರೀತಾಳೆ. ಪತ್ರವನ್ನ ಕ್ಷಮೆ ಕೋರುತ್ತಲೇ ಆರಂಭ ಮಾಡ್ತಾಳೆ. ಇದರಲ್ಲಿ ದೊಡ್ಡ ಮಗ ಸನ್ನಿ ಮಾತ್ರ ಜೆನ್ನಿಯ ಪತ್ರಕ್ಕೆ ರಿಪ್ಲೈ ಮಾಡ್ತಿರ್ತಾನೆ. ಹೀಗೆ ಕೆಲ ಪತ್ರಗಳನ್ನ ಬರೆದ ಬಳಿಕ ಇಬ್ಬರು ಫೋನ್ ನಂಬರ್ ಪಡೆದುಕೊಳ್ತಾರೆ. ಮಾತನಾಡುವಾಗ ಕೆಲ ವಿಚಾರಗಳನ್ನ ಜೆನ್ನಿ ಸನ್ನಿಗೆ ಹೇಳ್ತಿರ್ತಾಳೆ. ಮನೆ ಹೇಗಿತ್ತು, ಅಡುಗೆ ಮನೆ ಹೇಗಿತ್ತು, ನಿಮ್ಮ ತಾಯಿ ನಿಮ್ಮೆಲ್ಲರಿಗೂ ಊಟ ಕೊಟ್ಟು ತಾನೊಬ್ಬಳೇ ಅಳುತ್ತಾ ಕೂರುತ್ತಿದ್ಲು, ಎಲ್ಲವನ್ನೂ ಫೋನ್ನಲ್ಲೇ ಹೇಳ್ತಾಳೆ. ಆಗ ಸನ್ನಿಗೆ ನಿಜಕ್ಕೂ ಅಳು ಬರುತ್ತೆ. ಗೊಳೋ ಅಂತ ಅತ್ತು ಬಿಡ್ತಾನೆ. ಅಷ್ಟೇ ಅಲ್ಲ, ಇದೆಲ್ಲ ನಮಗಷ್ಟೇ ಗೊತ್ತಿದ್ದು ಇವರಿಗೆ ಹೇಗೆ ಗೊತ್ತಾಯಿತು ಅಂತ ಅನುಮಾನ ಪಡ್ತಾನೆ. ಬಳಿಕ ಅದೊಂದು ದಿನ ಇಬ್ಬರು ಭೇಟಿಯಾಗಲು ನಿರ್ಧಾರ ಮಾಡ್ತಾರೆ. ಒಂದು ದಿನ ಗೆಸ್ಟ್ ಹೌಸ್ ಒಂದರಲ್ಲಿ ಮೀಟ್ ಆಗಲು ನಿಗದಿಯಾಗತ್ತೆ. ಜೆನ್ನಿ ಆವತ್ತು ನಿಜಕ್ಕೂ ಅತ್ಯಂತ ಸಂತೋಷದಿಂದಿರ್ತಾಳೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇಲ್ಲಿ ಇನ್ನೊಂದು ಸಂಗತಿ ಅಂದ್ರೆ, ಆವತ್ತು ಜೆನ್ನಿಯ ಜೊತೆ ಆಕೆಯ ಗಂಡ ಕೂಡ ಬಂದಿರ್ತಾನೆ. ಸರಿ, ಗೆಸ್ಟ್ ಹೌಸ್ಗೆ ಸನ್ನಿ ಬರ್ತಾನೆ. ಬಂದವನೇ ಜೆನ್ನಿಯನ್ನ ನೋಡಿ ಮೂಕನಾಗಿ ನಿಂತು ಬಿಡ್ತಾನೆ. ಆಗ ಜೆನ್ನಿ ಎಲ್ಲ ಕಥೆಯನ್ನು ಹೇಳ್ತಾಳೆ. ಆವತ್ತಿನ ಕಷ್ಟದ ದಿನಗಳನ್ನ ನೆನಪು ಮಾಡಿಕೊಡ್ತಾಳೆ. ಊಟಕ್ಕೆ ಇಲ್ಲದೆ ಇದ್ದಾಗ ಎಲ್ರಿಗೂ ಆಲೂಗಡ್ಡೆಯನ್ನ ಬೇಯಿಸಿ ಕೊಡ್ತಾ ಇದ್ದದ್ದನ್ನ ಹೇಳ್ತಾಳೆ. ಇಬ್ರು ಹಲವು ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಕಣ್ಣೀರಾಗ್ತಾರೆ. ಅಷ್ಟರಲ್ಲೇ ಮತ್ತೊಬ್ಬ ಮಗ ಫ್ರ್ಯಾಂಕ್ ಕೂಡ ಬರ್ತಾನೆ. ಆತನು ಜೆನ್ನಿಯನ್ನ ನೋಡಿ ತನ್ನ ತಾಯಿ ಮರುಜನ್ಮವೆತ್ತಿ ತಮ್ಮನ್ನ ನೋಡಲು ಬಂದಿರೋದನ್ನ ನೋಡಿ ಅಳ್ತಾನೆ. ಹಲವು ಹೊತ್ತಿನವರೆಗೂ ಜೆನ್ನಿಯ ಬಳಿ ಕುಳಿತು ಅಳುತ್ತಿರ್ತಾರೆ. ಇಲ್ಲಿ ಜೆನ್ನಿಗೆ ಇಷ್ಟು ಸಾಕಿತ್ತು. ಜೀವನ ಸಾರ್ಥಕ ಅನಿಸತೊಡಗ್ತು. ಇದಾದ ನಂತರ ಜೆನ್ನಿ 1994ರಲ್ಲಿ ಇದರ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾಳೆ. ಅದರ ಹೆಸರು ಎಸ್ಟರ್ ಡೇಸ್ ಚಿಲ್ಡ್ರನ್. ಈ ಪುಸ್ತಕ ಬಂದಿದ್ದೇ ಒಂದು ದೊಡ್ಡ ಸಂಚಲನವೇ ಸೃಷ್ಟಿಯಾಗತ್ತೆ. ಇನ್ನು ಇಲ್ಲಿ ಮೇರಿ ಸಟ್ಟಾನ್ ಅಲಿಯಾಸ್ ಜೆನ್ನಿ ಕಾಕಲ್ಗೆ ಇದ್ದದ್ದು ಒಟ್ಟು 8 ಮಕ್ಕಳು ತಾನೆ. ಈಗ ಇಬ್ಬರು ಮಕ್ಕಳು ಮಾತ್ರ ಭೇಟಿಯಾದ್ರಲ್ಲ, ಉಳಿದವರು ಏನಾದ್ರು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಮೇರಿ ಸಟ್ಟಾನ್ ಸತ್ತ ಬಳಿಕ ದೊಡ್ಡ ಮಗ ಸನ್ನಿ ತಂದೆಯ ಜೊತೆ ಹೊರಟು ಹೋಗ್ತಾನೆ. ಉಳಿದವರನ್ನ ಅನಾಥಾಶ್ರಮಕ್ಕೆ ಸೇರಿಸಲಾಗುತ್ತೆ. ಈ 8 ಜನ ಮಕ್ಕಳಲ್ಲಿ 4 ಗಂಡು 4 ಹೆಣ್ಣು. ಒಬ್ಬ ಹೆಣ್ಣು ಮಗಳು ತನ್ನ 24ನೇ ವರ್ಷದಲ್ಲೇ ಅಕಾಲಿಕ ಮರಣಕ್ಕೆ ತುತ್ತಾಗಿರ್ತಾಳೆ. ಉಳಿದ ಹೆಣ್ಣು ಮಕ್ಕಳು ಏನಾದ್ರು ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ. ಇನ್ನಿಬ್ಬರು ಗಂಡು ಮಕ್ಕಳು ಜೆನ್ನಿ ಫ್ರ್ಯಾಂಕ್ ಹಾಗೂ ಸನ್ನಿಯನ್ನ ಭೇಟಿಯಾಗೋ ಕೆಲ ವರ್ಷದ ಹಿಂದೆ ಪರಸ್ಪರ ಭೇಟಿಯಾಗಿದ್ರು. ನಿಜಕ್ಕೂ ಹೇಳಬೇಕಂದ್ರೆ ಇದೊಂದು ವಿಚಿತ್ರದಲ್ಲಿ ವಿಚಿತ್ರ ಘಟನೆ ಅಂತಾನೆ ಹೇಳಬಹುದು. ಒಬ್ಬಳು ಬಡತಾಯಿ ಒಂದು ದೇಶದಲ್ಲಿ, ಅದೊಂದು ಜನ್ಮದಲ್ಲಿ ಮಕ್ಕಳನ್ನ ಸಾಕಿ ಸಲುಹಲಾಗದೆ ಸಾವನ್ನಪ್ಪುತ್ತಾಳೆ. ಅದೇ ತಾಯಿ ಮುಂದೆ ಮತ್ತೊಂದು ದೇಶದಲ್ಲಿ ಜನ್ಮವೆತ್ತುತ್ತಾಳೆ. ಆದರೆ ಹಿಂದಿನ ಜನ್ಮದ ಅನುಬಂಧ ಆಕೆಯನ್ನ ಬಿಡದೆ ಕಾಡುತ್ತೆ. ಕೊನೆಗೆ ತನ್ನ ಮಕ್ಕಳನ್ನ ಭೇಟಿಯಾಗ್ತಾಳೆ. ಅವರು ತಾಯಿ ಅಂತ ಒಪ್ಪಿಕೊಳ್ತಾರೆ. ಈ ಪ್ರಕರಣವನ್ನ ನೋಡಿದ್ರೆ ತಾಯಿ ಕರುಳು ಎಂಥದ್ದು ಅನ್ನೋದು ಗೊತ್ತಾಗತ್ತೆ. ಹಾಗೆ ಈ ಜಗತ್ತಿನಲ್ಲಿ ಪುನರ್ಜನ್ಮ ಇರಬಹುದು ಅಂತಾನೂ ಅನಿಸುತ್ತೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಅವರವರ ವಿವೇಚನೆಗೆ ಬಿಟ್ಟ ವಿಚಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.